ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇದು ವರ್ಷದ ಕೊನೆಯ ದಿನ ಶಾಪಿಂಗ್ ಮಾಡೋಣ ಅಂತ ನಾವು ಹೋಗಿದ್ದು. ಜುಡಿಯೋಗೆ ಆಫರ್ ಇದೆ, ನೋಡೋಣ ಹೆಂಗಿದೆ ಅಂತ ನೋಡೋಣ ಅಂತ ಹೋದೆ. ಒಂದಾದ್ಮೇಲೆ ಒಂದು ಬಟ್ಟೆಗಳನ್ನ ಹಾಕಿ ಚೆಕ್ ಮಾಡಿದೆ, ಬಟ್ ಯಾವುದೂ ಅಷ್ಟೊಂದು ಸೂಟ್ ಆಗಲಿಲ್ಲ. ಹೆಂಗೋ ಹೋಗಿದ್ದೀನಲ್ವ, ಹಿಂಗಾಗಿ 2 ನಾರ್ಮಲ್ ಮನೆಗೆ ಹಾಕೋಕ್ಕೆ ಟೀ ಶರ್ಟ್ನ ತೊಗೊಂಡು ಬಂದೆ. ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಒಂದಷ್ಟು 2-3 ಕುರ್ತಾಸು ಟಾಪ್ಗಳು ನನಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಸ್ವಲ್ಪ ನಂದು ವೆಯ್ಟು ಪುಟಾನ್ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ. ಅದೇ ಸ್ವಲ್ಪ ಬೇಜಾರಾಗೋಯ್ತು. ಹೆಂಗಪ್ಪ ಈ ವರ್ಷದಲ್ಲಿ ಅಟ್ಲೀಸ್ಟ್ ರೆಸೊಲ್ಯೂಷನಲ್ಲಿ ವೆಯ್ಟ್ ಲಾಸ್ ಮಾಡೋಣ. ಬಟ್ ಯಾವಾಗಲೂ ಶಾರ್ಟ್ ಟರ್ಮ್ ಗೋಲ್ನ ಹಾಕ್ಬೇಕು. ನಾವು ಯಾವಾಗ ತುಂಬ ಸ್ಟ್ರೆಸ್ ಆಗ್ತೀವಿ ಅಥವಾ ಯಾರು ನಮಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ, ಆವಾಗ ಮಾತ್ರ ನಾವು ಮೋಟಿವೇಟ್ ಆಗಿಬಿಡ್ತೀವಿ. 2 ಡೇಸ್ ಹೆವಿ ಓವರಾಗಿ ಮಾಡೋಕೆ ಹೋಗ್ತೀವಿ. ಅಗೇನ್ 3rd ಡೇಯಿಂದ ನಮಗಿಂದ ಫೋಕಸ್ ಮಾಡೋಕ್ಕಾಗಲ್ಲ. ಹಿಂಗಾಗಿ ಶಾರ್ಟ್ ಟರ್ಮ್ ಗೋಲ್ಗಳನ್ನ ಮಾಡ್ತಾ ಹೋದರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಶಾಪಿಂಗ್ ಮುಗಿತಾ ಇರಲಿಲ್ಲ, ಹಿಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ. ಇನ್ನು ಮನೆಗೆ ಬಂದುಬಿಟ್ಟು ಪಾಪದೊಂದು ಚಾಕ್ಲೇಟ್ ಇತ್ತು, ಅದನ್ನ ತಿನ್ಕೊಂಡು ಪಾರ್ಲರ್ಗೆ ಹೋಗಿ ಹೇರ್ ಕಟ್ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಈ ವರ್ಷದಲ್ಲಿ ಹೇರ್ ಕಟ್ 1 ಇಯರ್ ಆಗಿತ್ತು ಹೇರ್ ಕಟ್ ಮಾಡಿ, ಹಿಂಗಾಗಿ ಹೇರ್ ಕಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ. ಲೇಯರ್ ಕಟ್ ನಾನು ಮಾಡಿಸಿದ್ವಿ. ಇನ್ನು ಬಂದುಬಿಟ್ಟು ನನಗೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಕೇಳಿದೆ ಅವ್ರನ್ನ. ಬಟ್ ಪಾರ್ಲರ್ ಅವ್ರು ಹೇಳಿದ್ದು, ನಿಮ್ಮ ಹೇರ್ಸು ಚೆನ್ನಾಗಿದೆ, ಶೈನಿಂಗು ಇದೆ, ಸ್ಟ್ರೈಟ್ ಆಗಿದೆ, ಸುಮ್ಮನೆ ಅದೆಲ್ಲ ಮಾಡಿಸಿ ಕೆಮಿಕಲ್ನೆಲ್ಲ ಹೇರ್ಸಿಗೆ ಹಾಕ್ಕೊಂಡು ಸುಮ್ಮನೆ ಟೆಕ್ಸ್ಚರ್ನ ಹಾಳು ಮಾಡ್ಕೋಬೇಡಿ, ಮುಂದೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಸೊ ಮಾಡ್ಕೋಬೇಡಿ ಅಂದರು. ಸರಿ ಓಕೆ ಅಂತ ಬಂದುಬಿಟ್ಟು ಎಲ್ಲ ಗರ್ಲ್ಸ್ ಥರ ನಾನು ಅಷ್ಟೇ ಹೇರ್ ಕಟ್ ಮಾಡ್ಕೊಂಬಂದ ತಕ್ಷಣ 1 ಅವರ್ ಬರೀ ನಮ್ಮ ಹೇರ್ ಜೊತೆನೇ ಇರ್ತೀವಲ್ವ, ಆಟ ಆಡ್ತಾ ಹಂಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.